ನಮಸ್ಕಾರ ಬಂಧುಗಳೇ. ತುಮಕೂರಿಂದ ಜಿಲ್ಲಾ ಆಸ್ಪತ್ರೆ ಹೊರ ರೋಗಿಗಳ ವಿಭಾಗ ತುಮಕೂರು ನೋಡಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಜನರಲ್ ಆಸ್ಪತ್ರೆ. ಇಲ್ಲಿ ನೋಡಿ, ಎಲ್ಲ ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲ ಜನನೇ ಓಡಾಡಲ್ಲ. ಏಕೆಂತಂದರೆ ಹಬ್ಬದ ರಜೆ ಮತ್ತು ಭಾನುವಾರ ರಜೆಗಳು ಇವೆಲ್ಲ ಬಂದಾಗ ಇಲ್ಲಿ ಜನಗಳು ಇರಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಎಲ್ಲ ಫುಲ್ ಬಂದು ಮೆಡಿಕಲ್ಗಳು ತೆಗಿಬೇಕು. 24 ಅವರ್ಸ್ ತೆಗೆದ್ರೂ ಏನು ತಪ್ಪೇನಿಲ್ಲ. ಅದರಲ್ಲಿ ಕೆಲವು ವಿಚಾರದಲ್ಲಿ ಬೇಕಾಗ್ತಾರೆ ನೋಡಿ. ಮೆಡಿಕಲ್ದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮೆಡಿಕಲ್ಗಳು ಮತ್ತು ಹಣ್ಣು ಹಂಪಲುಗಳು ಏನು ಮಾರ್ತಾರೋ ಅವರೆಲ್ಲ ತೆಗೆದ್ರೆ ಒಳ್ಳೆಯದು. ಯಾಕೆಂತಂದರೆ ಈಗ ಯಾರೋ ನನಗೊಬ್ಬರು ಅಡ್ಡ ಸಿಕ್ಕಿದ್ರು, ಪಾಪ ಯಾರಿಗೋ ಎಳ್ನೀರಿಂದು ತುಂಬ ಬೇಕಂತೆ ಸಮಸ್ಯೆ ಇದೆ ಅಂತೇಳಿ ಬಂದಿದ್ರು. ಪಾಪ ಯಾರ ರೋಗಿ, ಅವರ ಮಗ ಅನಿಸುತ್ತೆ, ಇಲ್ಲ ರಿಲೇಟಿವ್ ಅನಿಸುತ್ತೆ, ಪಾಪ ತುಂಬ ಹುಡುಕ್ತಾಯಿದ್ರು. ನಾನು ಕೇಳಿರು, ಸರ್ ಎಲ್ಲೂ ಎಳ್ನೀರಿಂದು ಬೇಕಿತ್ತು ಸಾರು, ನಮಗೆ ಪೇಷಂಟ್ ಒಬ್ಬರಿಗೆ ತುಂಬ ಎಳ್ನೀರೇ ಇಂಪಾರ್ಟೆಂಟ್ ಅಂತೆ, ಈ ಥರ ತೊಂದರೆ ಆಗ್ಬಿಟ್ಟಿದೆ ಆರೋಗ್ಯದಲ್ಲಿ, ನೋಡಿ ಸರ್ ಹಾಗೆ ಹೇಗೆ ಅಂತೆಲ್ಲ ಕೇಳಿದರು. ನಾನು ಇರೋ ವಿಚಾರ ಹೇಳಿದೆ, ಇಲ್ಲ ಕಣಪ್ಪ, ಈ ಥರ ತೆಗಿಯತ್ತೆ ಇಲ್ಲ, ಇಲ್ಲೆಲ್ಲೂ ಸಿಕ್ಕಲ್ಲ, ಯಾವುದಾದ್ರು ಒಂದು ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು ಏನಾದ್ರು ಒಂದು ವ್ಯವಸ್ಥೆ ಮಾಡಪ್ಪ, ಆ ರೋಗಿಗೆ ಒಳ್ಳೆಯದಾಗಲಿ ಅಂತೆಲ್ಲ ಹೇಳಿದೆ. ಅವರಿದ್ದಾರೆ ಏನು ಹೇಳಿರು, ಇಲ್ಲ ನಾನು ಜ್ಯೂಸೆಲ್ಲ ಕುಡಿಸ್ಬಿಟ್ಟಿದ್ದೀನಿ, ಜ್ಯೂಸ್ ಕುಡಿಸಿದ್ರೂ ಅವ್ರಿಗೆ ಸ್ವಲ್ಪ ಡಿಸೆಂಟ್ರಿ ಜಾಸ್ತಿ ಆಗ್ತಾಯಿದೆ, ಎಳ್ನೀರು ಕುಡಿಸಿದ್ರೆ ಒಳ್ಳೆಯದು ಅಂತ ಹೇಳಿದರು. ಆದ್ದರಿಂದ ತಾವು ದಯಮಾಡಿ ಈ ವ್ಯಾಪಾರಸ್ಥರು ಏನಿದ್ದೀರೋ ಮಾಡ್ರಪ್ಪ, ಒಂದಿಷ್ಟು ಎಳ್ನೀರು ಮಾರ್ರಿ, ರಜಾಗಳಲ್ಲೂ ಕೂಡ ಮಾರ್ರಪ್ಪ, ನಿಮ್ಗೆ ಒಳ್ಳೆಯದಾಗುತ್ತೆ. ನೀವು ದುಡ್ಡು ಮಾಡೋದ್ರ ಜೊತೆಯಲ್ಲಿ ಜೀವನ ಮಾಡೋದ್ರ ಜೊತೆಯಲ್ಲಿ ರೋಗಿಗಳನ್ನ ಕಾಪಾಡುವ ಒಂದು ಸ್ಥಿತಿ ಬರುತ್ತೆ. ಮಾಡ್ರಪ್ಪ, ದಯವಿಟ್ಟು ಎಳನೀರು ವ್ಯಾಪಾರ ಮಾಡಿರಿ, ರಜೆಗಳಲ್ಲೂ ಮಾರ್ರಿ, ತಪ್ಪೇನಿಲ್ಲ. ಯಾರು ತಗೊಂತ 5 ರೂಪಾಯಿ ಜಾಸ್ತಿ ತಗೊಳ್ಳಿ, ತಪ್ಪೇನಿಲ್ಲ. ಇದರಲ್ಲಿ ಭಾಳ ಬೇಸರ ಆಯಿತು ಆ ಹುಡುಗ ಕೇಳಿದ್ದಕ್ಕೆ. ನಾನು ಒಂದು ಅಂಗಡಿ ತೋರಿಸಿದ್ದೀನಿ, ಹೋಗಪ್ಪ ಅಲ್ಲಿ ಹೋಗ್ಬಿಟ್ಟು ಜ್ಯೂಸ್ ಏನಾದರೂ ಕೇಳಿ, ಆರ್ಗಾನಿಕದಲ್ಲಿ ಏನಾದ್ರು ಕೊಡ್ತಾರೆ ಅವರು, ಡಿಸೆಂಟ್ರಿಗೆ ಆಗ್ಬೋದು, ಜಾಯಿಂಟ್ ಪೇನ್ಗೆ ಆಗ್ಬೋದು ಅಂತೆಲ್ಲ ಹೇಳಿದ್ದೀನಿ. ನೋಡೋಣ, ಆ ಪೇಷಂಟ್ಗೆ ಒಳ್ಳೆಯದಾಗಲಿ, ಆ ಹುಡುಗನಿಗೆ ಒಳ್ಳೆಯದಾಗಲಿ. ಈ ವ್ಯಾಪಾರಸ್ಥರು ಪ್ರತಿಯೊಂದು ಹಣ್ಣನ್ನು ಕೂಡ ಮಾರಿ, ಹಗಲು ರಾತ್ರಿ ಮಾರಿ, ತಪ್ಪೇನಿಲ್ಲ. ಅದರಲ್ಲಿ ಯಾರು ತೊಗೊತಾರೆ, ಇಲ್ಲಾಂದ್ರೆ ತೊಗೊಳ್ಳಲ್ಲಲ್ವ. ನೋಡಿ, ಹಿಂಗೆ ಅನಿವಾರ್ಯ ಆದಾಗ ಹುಡುಕ್ಬೇಕು ಪಾಪ. ಎಳ್ನೀರನ್ನ ಮಾಡಿ, ಎಳನೀರು ಯಾವಾಗಲೂ ಪವಿತ್ರವಾಗಿರೋದೆ, ಅದು ಮುಕ್ಕಣೇಶ್ವರ ಏನಂತ ಹೇಳ್ತೀವೋ ಪವಿತ್ರವಾಗಿರುತ್ತೆ. ಅದನ್ನು ಮಾಡಿಯಪ್ಪ, ನಿಮಗೆ ದಾನ ಧರ್ಮ ಮಾಡಿ, ದುಡ್ಡು ತಗೊಂಡು ಮಾಡಿ, ಅದು ಒಂದು ಧರ್ಮ ಅಂತೇಳಿ ನಾನು 2 ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭಾರತ.